ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಟ್ ಇದೆ. ದಿನದಿನವೂ ಕೂಡ ಅದು ಹೊಸದಾಗಿದೆ ಅಂತ ಅನ್ನಿಸ್ತದೆ. ಯಾಕಂದರೆ ಫಲಿತಾಂಶ ಬರುವವರೆಗೂ ಕೂಡ ನಮ್ಗೆ ಏನಪ್ಪ ಅಂತಂದರೆ ಅದು ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷತೆ. ನೀವೆಲ್ಲ ಕೂಡ ಮಾರ್ಚ್ ಏಪ್ರಿಲ್ನಲ್ಲಿ ಬರೆದಿರ್ತಕ್ಕಂಥ SSLC ಪರೀಕ್ಷೆ 1-2025 ಫಲಿತಾಂಶಕ್ಕೆ ಭಾಳ ಕಾತುರದಿಂದ ಕಾಯ್ತಾ ಇದ್ದೀರಿ. ಸುಮಾರು ಆ್ಯಕ್ಚುಲಿ ಫಲಿತಾಂಶ ಬರಬೇಕಾಗಿತ್ತು, ಬಟ್ ನಿನ್ನೆ ಅಕ್ಷಯ ತೃತೀಯ ಬಸವ ಜಯಂತಿ ನಿಮಿತ್ತ ಸರ್ಕಾರಿ ರಜೆ ಇತ್ತು. ಇಂದು ಮೇ 1 ಕಾರ್ಮಿಕರ ದಿನಾಚರಣೆ ನಿಮಿತ್ತನೂ ಕೂಡ ಸರ್ಕಾರಿ ರಜೆ ಇದೆ. ಎರಡೂ ಸರ್ಕಾರಿ ರಜೆ ದಿನಗಳಲ್ಲಿ ಕಾರ್ಯಾಲಯಗಳು, ಕಚೇರಿಗಳು ಎಲ್ಲವುಗಳು ಕೂಡ ಮುಚ್ಚಲ್ಪಟ್ಟಿರ್ತವೆ, ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಬರ್ತಕ್ಕಂಥ ಫಲಿತಾಂಶ ಸಾಯಂಕಾಲವರೆಗೂ ಏನಾದರೂ ಅಪ್ಡೇಟ್ ಬಂದರೆ ನಾಳೆ ಖಂಡಿತವಾಗಿ ಮಾನ್ಯ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡಿ ಪ್ರಕಟಣೆಯನ್ನು ಪಡಿಸಿ ಮಧ್ಯಾಹ್ನದ ನಂತರ ವೆಬ್ಸೈಟ್ನಲ್ಲಿ ಲಭ್ಯವಾಗುವ ಸಾಧ್ಯತೆ ಹೆಚ್ಚು. ಮಧ್ಯಾಹ್ನ 1 ಗಂಟೆ ನಂತರ ಇನ್ ಕೇಸ್ ಇವತ್ತೇನಾದರೂ ಅಪ್ಡೇಟ್ ಬರದೇ ಇದ್ದರೆ ನಾಳೆನೂ ಕೂಡ ಪತ್ರಿಕಾಗೋಷ್ಠಿಯನ್ನು ಆಹ್ವಾನಿಸಿ ನಾಳೆ ಒಂದು ಪತ್ರಿಕಾಗೋಷ್ಠಿಯ ಸಭಾ ಸೂಚನೆಯನ್ನು ಕಳಿಸಿ ಆಚೆ ನಾಡದ್ದು, ಇಟ್ ಮೀನ್ಸ್ ನಾಡದ್ದು ಅಂದರೆ ಶನಿವಾರ ನಿಮ್ಮ ರಿಸಲ್ಟನ್ನು ಬರ್ಬೋದು. ಇನ್ ಕೇಸ್ ನಾಳೆ ಮೇ 2ಕ್ಕೆ ತಪ್ಪಿದರೆ ಮೇ 3ಕ್ಕೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಳ ಇದ್ದಾವೆ. ಯಾಕಂದರೆ ಆಲ್ರೆಡಿ ಎಲ್ಲ ಕೆಲಸ ಮುಗಿದಿದೆ, ಮೌಲ್ಯಮಾಪನ ಮುಗಿದಿದೆ, ದತ್ತಾಂಶಗಳ ಕಂಪ್ಯೂಟರೀಕರಣ ಮಾಡಿದೆ. ಇನ್ನೇನು ಕೇವಲ ಏನಪ್ಪ ಅಂತಂದರೆ ಅನುಮೋದನೆ ಪಡೆಯಬೇಕು. ಮಾನ್ಯ ಶಿಕ್ಷಣ ಸಚಿವರಿಂದ ದಿನಾಂಕವನ್ನು ತೆಗೆದುಕೊಂಡು ಸುದ್ದಿಗೋಷ್ಠಿಯನ್ನು ಮಾಡಿ ಪ್ರಕಟಣೆಯನ್ನು ಪಡಿಸ್ತಕ್ಕಂಥದ್ದು. ಹೀಗಾಗಿ ನಾವೇನು ಹೇಳ್ಬೋದು, ನಾಳೆ ತಪ್ಪಿದರೆ ನಾಡದ್ದು ಖಂಡಿತವಾಗಿ ರಿಸಲ್ಟ್ ಬಂದೇ ಬರ್ತದೆ. ಹೋಪ್ ಇದೆ ನಾಳೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂಥದ್ದು. ಇನ್ ಕೇಸ್ ನಾಳೆ ಬರದೇ ಇದ್ದರೆ 99% ನಾಳೆ ಅಂದಿದ್ದೀವಿ, ಮೇ 2 ಅಂತ ಅಂತಿದ್ದಾರೆ. ನಾಳೆ ಬರದೇ ಇದ್ದರೂ ಕೂಡ ಏನಾಗ್ಬೋದು, ಆಚೆ ನಾಡದ್ದು, ನಾಳೆ ಇಲ್ಲ ನಾಡದ್ದು ಅಂದರೆ ಶನಿವಾರ ಮೇ 3ಕ್ಕಾದರೂ ಖಂಡಿತವಾಗಿ SSLC ಫಲಿತಾಂಶ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಳವಾಗಿದೆ ಅಂತ ಹೇಳ್ತಾ, ಹಾಗೇನಾದರೂ ಮತ್ತೆ ನಾನು ಮಂಡಳಿಯಿಂದ ಏನಾದರೂ ಅಪ್ಡೇಟ್ಗಳನ್ನು ಅಧಿಕೃತವಾಗಿರ್ತಕ್ಕಂಥ ಸುತ್ತೋಲೆ ಜ್ಞಾಪನಗಳು ಬಂದರೆ ಖಂಡಿತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ರಿಸಲ್ಟ್ ನೋಡ್ತಕ್ಕಂಥ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 3 ವಿಧದಲ್ಲಿ ರಿಸಲ್ಟನ್ನು ನೋಡ್ಬೋದು, ಅದನ್ನು ಕೂಡ ಅಪ್ಡೇಟ್ ತರ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಡೋಂಟ್ ವರಿ, ರಿಸಲ್ಟ್ ಚೆನ್ನಾಗೇ ಬರುತ್ತೆ.